Hi students, welcome back to Political Science class. BA ಪ್ರಥಮ ಸೆಮಿಸ್ಟರ್ನ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ರಾಜ್ಯಶಾಸ್ತ್ರ ವರ್ಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಐಡಿಯಾಲಜಿ ರಾಜಕೀಯ ಪ್ರಣಾಳಿಯ ಪರಿಕಲ್ಪನೆಯನ್ನು ಪ್ರಾರಂಭಿಸಿದ್ದೇವೆ. ಅದು ಮೂರನೇ ಅಧ್ಯಾಯದ ಅಂತಿಮ ಪರಿಕಲ್ಪನೆ ಮತ್ತು ಕೊನೆಯ ಪರಿಕಲ್ಪನೆ ಆಗಿದೆ. ರಾಜಕೀಯ ಪ್ರಣಾಳಿ ಪರಿಕಲ್ಪನೆ ಅಂದ ಕೂಡಲೇ ಇದು ಈ ಅಧ್ಯಾಯದ ಕೊನೆಯ ಘಟ್ಟಕ್ಕೆ, ಅಂತಿಮ ರೂಪಕ್ಕೆ ನಾವು ಬಂದು ನಿಂತಿದ್ದೇವೆ. ಈ ಅಧ್ಯಾಯದ ಕೊನೆಯ ಫಸ್ತಿಲಲ್ಲಿ ನಾವು ಬಂದು ನಿಂತಿದ್ದೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಷ್ಟು ನಾವು ತಿಳ್ಕೊಂಡಿದ್ದಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಕಡ್ಡಾಯವಾಗಿ ಖಂಡಿತವಾಗಿ ಈ ಅಧ್ಯಾಯ ಮುಕ್ತಾಯ ಆಗಲಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನೋಡಬೇಕಾಗ್ತದೆ. ಕಾನ್ಸೆಪ್ಟ್ ಆಫ್ ಐಡಿಯಾಲಜಿ ರಾಜಕೀಯ ಪ್ರಣಾಳಿ ಪರಿಕಲ್ಪನೆ ಮುಂದುವರಿತಾ ಇದೆ. ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಇದನ್ನು ಪ್ರಾರಂಭಿಸಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ನಾವು ರಾಜಕೀಯ ಪ್ರಣಾಳಿಯ ಅರ್ಥದ ಬಗ್ಗೆ ತಿಳ್ಕೊಂಡಿದ್ದೇವೆ. ಜೊತೆಗೆ ರಾಜಕೀಯ ಪ್ರಣಾಳಿಯಲ್ಲಿ ಬರುವಂಥ ತಲೆಬರ ಸಂಗತಿಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ತದನಂತರ ರಾಜಕೀಯ ಪ್ರಣಾಳಿಯ ವ್ಯಾಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಜೊತೆಗೆ ತದನಂತರ ರಾಜಕೀಯ ಪ್ರಣಾಳಿಯ ಪ್ರಮುಖ 2 ಪ್ರಕಾರಗಳ ಬಗ್ಗೆ ಕೂಡ ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಕಾನ್ಸೆಪ್ಟ್ ಆಫ್ ಐಡಿಯಾಲಜಿ ಮುಂದುವರಿತಾ ಇದೆ ಖಂಡಿತವಾಗಿ. ಎಷ್ಟು ನಾವು ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನೋಡಬೇಕಾಗ್ತದೆ, ನಿಮ್ಮ ಗಮನಕ್ಕೆ ತರಬೇಕಾಗ್ತದೆ. ಕಾನ್ಸೆಪ್ಟ್ ಆಫ್ ಐಡಿಯಾಲಜಿ ರಾಜಕೀಯ ಪ್ರಣಾಳಿ ಪರಿಕಲ್ಪನೆ ಅಂದ ಕೂಡಲೇ ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳೇ ನಾವು ಏನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ ನೋಡಿರಿ. ಫಂಕ್ಷನ್ಸ್ ಆಫ್ ಐಡಿಯಾಲಜಿ ರಾಜಕೀಯ ಪ್ರಣಾಳಿಯ ಕಾರ್ಯಗಳು ಏನದಾವು ಅಥವಾ ಐಡಿಯಾಲಜಿಯ ಕಾರ್ಯಗಳು ಏನದಾವು ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ. ಅಲ್ಲಿ ಸಬ್ ಪಾಯಿಂಟ್ ಬಂದಿರ್ತಾವೆ, ಮೇನ್ ಪಾಯಿಂಟ್ ಬಂದಿರುವುದಿಲ್ಲ. ಅವನು ಒಂದೊಂದಾಗಿ ಹೇಳ್ತಾ ಹೋಗಿರ್ತೀನಿ ವಿದ್ಯಾರ್ಥಿಗಳೇ. ತದನಂತರ ಡಿಫರೆನ್ಸಸ್ ಬಿಟ್ವೀನ್ ಪೊಲಿಟಿಕಲ್ ಥಿಯರಿ ಆ್ಯಂಡ್ ಪೊಲಿಟಿಕಲ್ ಐಡಿಯಾಲಜಿ ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಪ್ರಣಾಳಿಯ ನಡುವೆ ಯಾವ ರೀತಿ ವ್ಯತ್ಯಾಸಗಳದಾವು ಅನ್ನೋದನ್ನು ಅವು ಕೂಡ ಸಬ್ ಪಾಯಿಂಟ್ ಬಂದಿರ್ತಾವೆ. ಅವುಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದಾದರೆ ಖಂಡಿತವಾಗಿ 3ನೇ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯ ಆಗಲಿದೆ ವಿದ್ಯಾರ್ಥಿಗಳೇ. ಇದು 3ನೇ ಅಧ್ಯಾಯದ ಕೊನೆಯ ಪರಿಕಲ್ಪನೆ, ಅಂತಿಮ ಪರಿಕಲ್ಪನೆ. ಇಷ್ಟು ನಾವು ಇವತ್ತು ತಿಳ್ಕೊಂಡಿದ್ದಾದರೆ ಖಂಡಿತವಾಗಿ ಇದು 3ನೇ ಅಧ್ಯಾಯ ಅಂತಿಮ ರೂಪ ಪಡೆಯಲಿದೆ, ಅಂದರೆ ಸಂಪೂರ್ಣವಾಗಿ ಮುಕ್ತಾಯ ಆಗಲಿದೆ. ಹಾಗಾದರೆ ನಾವು ಇವತ್ತು ತಿಳಿದುಕೊಳ್ಳುವಂಥ ಪ್ರಮುಖ ಅಂಶ ಏನಪ್ಪ ಅಂತಂದ್ರೆ ಕಾನ್ಸೆಪ್ಟ್ಸ್ ಆಫ್ ಐಡಿಯಾಲಜಿ ಅಂದ ಕೂಡಲೇ ರಾಜಕೀಯ ಪ್ರಣಾಳಿಯ ಪರಿಕಲ್ಪನೆ ಅಂದ ಕೂಡಲೇ ಅದರ ಫಂಕ್ಷನ್ಸ್ ಆಫ್ ಐಡಿಯಾಲಜಿಯ ಅಥವಾ ರಾಜಕೀಯ ಪ್ರಣಾಳಿಯ ಕಾರ್ಯಗಳು ಏನದವು ಅನ್ನೋದನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಸಿಂಪಲಾಗಿ ಇಲ್ಲಿ ಸಬ್ ಪಾಯಿಂಟ್ ಬಂದಿರ್ತಾವೆ, ಅವುಗಳನ್ನ ನೋಡಬೇಕಾಗ್ತದೆ. ಫಂಕ್ಷನ್ಸ್ ಆಫ್ ಐಡಿಯಾಲಜಿ ಅಂದ ಕೂಡಲೇ ವಿದ್ಯಾರ್ಥಿಗಳೇ, ಫಸ್ಟ್ ಒನ್, ಹೌ ಟು ಎಲೆಕ್ಟ್ ದೋಸ್ ಹೂ ರೂಲ್. ಹೌ ಟು ಎಲೆಕ್ಟ್ ದೋಸ್ ಹೂ ರೂಲ್ ಅಂತ ಬರ್ತದೆ. ಹಾಗಂದರೆ ಆಳುವವರನ್ನು ಯಾವ ರೀತಿ ಚುನಾಯಿಸಬೇಕು ಅನ್ನೋದನ್ನು ಇಲ್ಲಿ ಪ್ರಶ್ನೆ ಎದುರಾಗ್ತದೆ. ಆಳುವವರು ಯಾರು, ಅವರು ಯಾವ ತತ್ವಗಳನ್ನು ಆಧರಿಸಿ ಕಾರ್ಯ ಮಾಡುವವರು, ಅಂದರೆ ಆಳುವವರನ್ನ ಹೇಗೆ ಚುನಾವಣೆ ಮಾಡಬೇಕು, ಆಳುವವರು ಯಾರು ಮತ್ತು ಅವರು ಯಾವ ತತ್ವಗಳನ್ನು ಆಧರಿಸಿ ಅವರು ತಮ್ಮ ಕಾರ್ಯವನ್ನು ನಿಭಾಯಿಸ್ಕೊಂಡು ಹೋಗಬೇಕು, ತಮ್ಮ ಕಾರ್ಯವನ್ನು ಮಾಡಬೇಕು ಅನ್ನೋದನ್ನು ಅರಿತುಕೊಳ್ಳುವುದೇ ಇದು ಮೊದಲನೇದಾಗಿ ಬರುವಂಥ ಕಾರ್ಯ. ಆಳುವವರನ್ನು ಹೇಗೆ ಚುನಾಯಿಸಬೇಕು ಮತ್ತು ಆಳುವವರು ಯಾವ ರೀತಿ ತಮ್ಮ ಕಾರ್ಯವನ್ನು ಮಾಡಬೇಕು, ಯಾವ ತತ್ವವನ್ನು ಆಧರಿಸಿ ಅವರು ಕಾರ್ಯವನ್ನು ನಿಭಾಯಿಸಬೇಕು ಅನ್ನೋದೇ ಐಡಿಯಾಲಜಿಯ ಒಂದು ಮಾರ್ಗದರ್ಶನ, ಐಡಿಯಾಲಜಿಯ ಒಂದು ಸಂದೇಶ. ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಕಾರ್ಯ. ಇಲ್ಲಿ ಸಿಂಪಲಾಗಿ ಬಂದಿರ್ತಾನೆ, ಆಳುವವರನ್ನು ಹೇಗೆ ಚುನಾಯಿಸಬೇಕು, ಆಳುವವರನ್ನು ಹೇಗೆ ಚುನಾಯಿಸಬೇಕು. ಜಸ್ಟ್ ಇದು ಒಂದು ಎಕ್ಸಾಂಪಲ್ ನಿಮಗೆ ಅರ್ಥ ಇದ್ದರೆ, ಹೇಗೆ ಚುನಾಯಿಸಬೇಕು ಅನ್ನೋ ಪ್ರಶ್ನೆ ಉದ್ಭವವಾದಾಗ ಆಳುವವರನ್ನ ಹೇಗೆ ಚುನಾಯಿಸಬೇಕು ಅಂದ ಕೂಡಲೇ ಆಳುವವರೆಂದರೆ ಆಳುವವರು ಯಾವ ರೀತಿ ತತ್ವಗಳನ್ನು ಆಧರಿಸಿ ಅವರ ತಮ್ಮ ಕಾರ್ಯವನ್ನು ನಿಭಾಯಿಸಬೇಕು ಅನ್ನೋದನ್ನು ತಿಳಿಸಿಕೊಳ್ಳಲು ಪ್ರಮುಖ ಪಾತ್ರ ಮಾಡಿದೆ. ಈ ರೀತಿ ಸಬಪಣ ಬಂದಿರ್ತಾವೆ, ಅವುಗಳನ್ನ ಒಂದೊಂದಾಗಿ ನೋಡೋಣ. ಇದು ಮೊದಲನೇದಾಗಿ. ಇನ್ನು ಎರಡನೇದಾಗಿ ವಿದ್ಯಾರ್ಥಿಗಳೇ, ಐಡಿಯಾಲಜಿಯಲ್ಲಿ ವಾದ ಹಾಗೂ ಪ್ರತಿವಾದಗಳು ಮುಖ್ಯವಾಗಿರುತ್ತವೆ. ಅಂದರೆ ವಿಚಾರ ಸರಣಿಯಲ್ಲಿ ಏನಪ್ಪ ಅಂದ್ರೆ ವಾದ ಕೂಡ ಇರ್ತದೆ, ಪ್ರತಿವಾದ ಕೂಡ ಇರ್ತದೆ. ವಾದ ಇದ್ದಾಗ ಅಲ್ಲಿ ಪ್ರತಿವಾದ ಇರೋದು ಅದು ಸಾಮಾನ್ಯವಾಗಿ. ಹೀಗಾಗಿ ಐಡಿಯಾಲಜಿಯಲ್ಲಿ ಅಥವಾ ರಾಜಕೀಯ ಪ್ರಣಾಳಿಯಲ್ಲಿ ಏನಪ್ಪ ಅಂದ್ರೆ ವಾದ ಮತ್ತು ಪ್ರತಿವಾದ ಅತ್ಯಂತ ಮುಖ್ಯವಾಗಿವೆ. ಅಂದರೆ ಅವುಗಳನ್ನು ನಿಭಾಯಿಸುವ ಕಲೆ ಹಾಗೂ ತಂತ್ರಗಾರಿಕೆ ಬೇಕು. ವಾದ ಮತ್ತು ಪ್ರತಿವಾದವನ್ನು ನಿಭಾಯಿಸುವಂತಹ ಕಲೆ ಮತ್ತು ತಂತ್ರಗಾರಿಕೆ ಬೇಕು. ಅಂದರೆ ಎರಡನೇದಾಗಿ ವಾದ
ಮತ್ತು ಪ್ರತಿವಾದ ಮುಖ್ಯವಾಗಿವೆ. ವಾದ ಮತ್ತು ಪ್ರತಿವಾದಗಳು ಮುಖ್ಯವಾಗಿವೆ. ಜಸ್ಟ್ ನಾ ಸಿಂಪಲಾಗಿ ಬರುತ್ತೆ. ವಾದ ಪ್ರತಿವಾದಗಳು ಏನಪ್ಪ ಅಂದ್ರೆ ಮುಖ್ಯವಾಗಿರುತ್ತವೆ. ಅವುಗಳನ್ನು ನಿಭಾಯಿಸುವಂಥ ತಂತ್ರಗಾರಿಕೆ ಬೇಕು. ಅವುಗಳನ್ನು ನಿಭಾಯಿಸುವಂಥ ಕಲೆ ಕೂಡ ಪ್ರಮುಖವಾದ ಪಾತ್ರ ವಹಿಸ್ತೈತಿ ರಾಜಕೀಯ ಪ್ರಣಾಳಿಯಲ್ಲಿ ಅಥವಾ ಐಡಿಯಾಲಜಿಯಲ್ಲಿ. ಇದು ಎರಡನೇದಾಗಿ ಬರುವಂಥ ಪ್ರಮುಖ ಕಾರ್ಯ. ದ ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಐಡಿಯಾಲಜಿ, ಆರ್ಗ್ಯುಮೆಂಟ್ಸ್ ಆ್ಯಂಡ್ ಕಂಟ್ರೋಲ್ ಆರ್ಗ್ಯುಮೆಂಟ್ಸ್ ಆರ್ ಇಂಪಾರ್ಟೆಂಟ್. ಆರ್ಗ್ಯುಮೆಂಟ್ಸ್ ಆ್ಯಂಡ್ ಕಂಟ್ರೋಲ್ ಆರ್ಗ್ಯುಮೆಂಟ್ಸ್ ಆರ್ ಇಂಪಾರ್ಟೆಂಟ್. Another one functions of ideology. In a third one, main point, third one, reforming ideals. Reforming ideals ಅಂತ ಕರಿತೀವಿ. Reforming ideals. Third one, main functions of reforming ideals. ಅಂತಂದರೆ ವಿದ್ಯಾರ್ಥಿಗಳೇ, ಐಡಿಯಾಲಜಿ ರೀಫಾರ್ಮಿಂಗ್ ಅಂದರೆ ಆದರ್ಶಗಳನ್ನ ಸಮಾಜೀಕರಣಗೊಳಿಸುವುದು. ಆದರ್ಶಗಳನ್ನ ಏನಪ್ಪ ಅಂದ್ರೆ ಸಮಾಜೀಕರಣಗೊಳಿಸೋದು. ಆದರ್ಶಗಳನ್ನು ಸಮಾಜೀಕರಣಗೊಳಿಸುವುದು. ಜಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಹಂಗೆ ಮರ್ಯಾದಷ್ಟ ಸಮಾಜೀಕರಣಗೊಳಿಸುವುದು. ಆದರ್ಶಗಳನ್ನು ಸಮಾಜೀಕರಣಗೊಳಿಸುವುದು ಇನ್ನೊಂದು ಪ್ರಮುಖ. ಅಂದರೆ ಆದರ್ಶಗಳನ್ನು ಒಂದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಅವು ಸಮಾಜೀಕರಣಗೊಳಿಸುವಂಥ ಕೆಲಸ ಕಾರ್ಯವನ್ನು ಕೂಡ ಒಂದು ರಾಜಕೀಯ ಪ್ರಣಾಳಿ, ಒಂದು ಐಡಿಯಾಲಜಿ ಪ್ರಮುಖವಾದ ಪಾತ್ರ ವಹಿಸ್ತದೆ. ಹೀಗಾಗಿ ರಿಫಾರ್ಮಿಂಗ್ ಐಡಿಯಲ್ಸ್ ಇನ್ ದ ಸೊಸೈಟಿ ಅಂತ ಕರಿತೀವಿ ನಾವು. ರಿಫಾರ್ಮಿಂಗ್ ಐಡಿಯಲ್ಸ್ ಇನ್ ದ ಸೊಸೈಟಿ, ದ ಅನದರ್ ಒನ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಐಡಿಯಾಲಜಿ. ಇನ್ನು ನೆಕ್ಸ್ಟ್ ಫೋರ್ತ್ ಒನ್ ಪಾಯಿಂಟ್ ವಿದ್ಯಾರ್ಥಿಗಳೇ, ಇಲ್ಲಿ ನಾಲ್ಕನೇದಾಗಿ ಹ್ಯಾವಿಂಗ್ ಸಮ್ ಅಬ್ಜೆಕ್ಟಿವ್. ಹ್ಯಾವಿಂಗ್ ಸಮ್ ಅಬ್ಜೆಕ್ಟಿವ್ಸ್ ಇಸ್ ಆಲ್ಸೋ ಅನದರ್ ಒನ್ ಫಂಕ್ಷನ್ಸ್ ಆಫ್ ಐಡಿಯಾಲಜಿ. ಅಂದರೆ ನಾಲ್ಕನೇದಾಗಿ ಬರುವಂಥ ಪ್ರಮುಖ ಅಂಶ ಕೆಲವು ಗುರಿ ಉದ್ದೇಶ ಹೊಂದಿ ಕಾರ್ಯೋನ್ಮುಖವಾಗುವುದು. ಕೆಲವೊಂದು ಗುರಿಗಳನ್ನ, ಉದ್ದೇಶಗಳನ್ನ, ತತ್ವಗಳನ್ನ, ಆದರ್ಶಗಳನ್ನ ಹೊಂದಿ ಕಾರ್ಯೋನ್ಮುಖ ಪ್ರಗತಿಯಲ್ಲಿ ಕೈಗೊಳ್ಳುವಂಥ ಕೆಲಸ ಕಾರ್ಯವನ್ನು, ಮಾಡುವಂಥ ಕೆಲಸ ಕಾರ್ಯವನ್ನು ಕೂಡ ಐಡಿಯಾಲಜಿ ರಾಜಕೀಯ ಪ್ರಣಾಳಿ ಮಾಡ್ತದೆ. ಹೀಗಾಗಿ ನಾಲ್ಕನೇದಾಗಿ ಕೆಲವು ಗುರಿ ಉದ್ದೇಶನ ಹೊಂದಿ ಕಾರ್ಯೋನ್ಮುಖವಾಗಿರುವುದು, ಹ್ಯಾವಿಂಗ್ ಸಮ್ ಅಬ್ಜೆಕ್ಟಿವ್ಸ್. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇಲ್ಲಿ ಐದನೇದಾಗಿ ಬರುವಂಥ ಪ್ರಮುಖ ಅಂಶ ಆ್ಯಕ್ಟಿಂಗ್ ಆನ್ ಸರ್ಟೇನ್ ರೂಲ್ಸ್ ಆನ್ ಮಾರಲ್ ಗ್ರೌಂಡ್ಸ್. ಫಿಫ್ತ್ ಒನ್ ಪಾಯಿಂಟ್ ಫಂಕ್ಷನ್ಸ್ ಆಫ್ ಆ್ಯಕ್ಟಿಂಗ್ ಆನ್ ಸರ್ಟೇನ್ ರೂಲ್ಸ್ ಆನ್ ಮಾರಲ್ ಗ್ರೌಂಡ್ಸ್ ಅಂತಂದ್ರೆ ಐದನೇದಾಗಿ ಬರುವಂಥ ಪ್ರಮುಖ ಅಂಶ ವಿದ್ಯಾರ್ಥಿಗಳೇ, ಐಡಿಯಾಲಜಿಯು ಕೆಲವು ನಿಯಮಗಳನ್ನು ಹಾಗೂ ನೈತಿಕ ಆಧಾರದ ಮೇಲೆ ಕಾರ್ಯ ಮಾಡುವುದು. ಅಂದರೆ ಕೆಲವೊಂದು ಐಡಿಯಾಲಜಿ ಏನಪ್ಪ ಅಂದರೆ ಕೆಲವೊಂದು ನಿಯಮಗಳನ್ನ, ಕೆಲವೊಂದು ಪದ್ಧತಿಗಳನ್ನ, ಕೆಲವೊಂದು ಆಚಾರಗಳನ್ನ, ಕೆಲವೊಂದು ವಿಚಾರಗಳನ್ನ ಏನಪ್ಪ ಅಂತಂದ್ರೆ ನೈತಿಕ ಆಧಾರದ ಮೇಲೆ ಅವುಗಳನ್ನು ಒಂದು ರೀತಿಯಲ್ಲಿ ಕಾರ್ಯ ಮಾಡುವಂಥ ಕೆಲಸ ಕಾರ್ಯವನ್ನು ಐಡಿಯಾಲಜಿ ಮಾಡ್ತದೆ. ನೈತಿಕ ಆಧಾರದ ಮೇಲೆ ಕಾರ್ಯ ಮಾಡುವುದು. ಕೆಲವೊಂದು ನಿಯಮಗಳನ್ನ, ಆಚಾರಗಳನ್ನ, ವಿಚಾರಗಳನ್ನ, ಪದ್ಧತಿಗಳನ್ನ ನೈತಿಕ ಆಧಾರದ ಮೇಲೆ ಕಾರ್ಯ ಮಾಡುವಂಥ ಕೆಲಸ ಕಾರ್ಯವನ್ನು ಐಡಿಯಾಲಜಿ ಅಥವಾ ರಾಜಕೀಯ ಪ್ರಣಾಳಿ ಮಾಡ್ತದೆ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ಅದರ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಸಿಕ್ಸ್ತ್ ಒನ್ ಪಾಯಿಂಟ್, ಅಂಡರ್ಸ್ಟ್ಯಾಂಡಿಂಗ್ ದ ಸೋಷಿಯಲ್, ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್. ಅಂದರೆ ಆರನೇದಾಗಿ ಬರುವಂಥ ಪ್ರಮುಖ ಫಂಕ್ಷನ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಸೋಷಿಯಲ್, ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್ ಅಂತಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಸಾಮಾಜಿಕ, ರಾಜಕೀಯ ಹಾಗೂ ಆರ್ಥಿಕ ಪರಿಸ್ಥಿತಿಗಳನ್ನು ಅರ್ಥೈಸೋದು. ಇಲ್ಲಿ ನೋಡ್ರಿ, ಆರನೇದಾಗಿ ಸಾಮಾಜಿಕ, ಇದು ಜಾಸ್ತಿ ಸಾಮಾಜಿಕ, ಆರ್ಥಿಕ, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಪರಿಸ್ಥಿತಿಗಳನ್ನು ಅರ್ಥೈಸುವುದು. ಜಸ್ಟ್ ಹಿಂಗೆ ಸಿಂಪಲ್ಗಳನ್ನು ಅರ್ಥೈಸುವ ಕೆಲಸ ಕಾರ್ಯವನ್ನು ಮಾಡ್ತದೆ. ಜಸ್ಟ್ ಸಿಂಪಲ್ಲಾಗಿ ಅರ್ಥೈಸೋದು. ಅರ್ಥ ಇದ್ದರೆ ಇಲ್ಲಿ ಆರನೇದಾಗಿ ಬರುವಂಥ ಪ್ರಮುಖ ಅಂಶ ಸಾಮಾಜಿಕ, ರಾಜಕೀಯ ಹಾಗೂ ಆರ್ಥಿಕ ಪರಿಸ್ಥಿತಿಗಳನ್ನ ಅರ್ಥೈಸುವಂಥ ಕೆಲಸ ಕಾರ್ಯವನ್ನು ಕೂಡ ರಾಜಕೀಯ ಪ್ರಣಾಳಿ ಅಥವಾ ಐಡಿಯಾಲಜಿ ಮಾಡ್ತದೆ. ಇನ್ನು ನೆಕ್ಸ್ಟ್ ಸೆವೆಂತ್ ಒನ್, ಪೀಪಲ್ ಲವ್ ಟು ಹೂ ಅದರ್ಸ್ ವಿತ್ ದೇರ್ ಐಡಿಯಾಸ್. ಇಲ್ಲಿ ನೋಡ್ರಿ, ಪೀಪಲ್ ಲವ್ ಟು ಹೂ ಅದರ್ಸ್ ವಿತ್ ದೇರ್ ಐಡಿಯಾಸ್. ಹೂ ಅಂದರೆ ಈ ರೀತಿರಾ ಹೀಗೆ ಹೇಳ್ತೇನೆ. ಪೀಪಲ್ ಲವ್ ಟು ಹೂ ಅದರ್ಸ್ ವಿತ್ ದೇರ್ ಐಡಿಯಾಸ್ ಅಂತಂದರೆ ಇಲ್ಲಿ ನೋಡ್ರಿ, ಏಳನೇದಾಗಿ ಬರುವಂಥ ಪ್ರಮುಖ ಅಂಶ ವಿದ್ಯಾರ್ಥಿಗಳೇ, ಜನರು ತಮ್ಮ ವಿಚಾರಗಳಿಂದ ಇತರರನ್ನು ಓಲೈಸುವರು.
ಜನರೇನಪ್ಪ ತಮ್ಮ ತಮ್ಮ ವಿಚಾರಗಳನ್ನ ತಮ್ಮ ತಮ್ಮ ಆಚಾರಗಳಿಂದ ತಮ್ಮ ತಮ್ಮ ಚಿಂತನೆಗಳಿಂದ ಇತರರನ್ನು ಓಲೈಸುವಂಥ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಕೂಡ ಐಡಿಯಾಲಜಿ ವಿಚಾರ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತದೆ. ಜನರು ಇತರರನ್ನು ಓಲೈಸುವಂಥ ಕೆಲಸ ಕಾರ್ಯದ ಕೂಡ ಪ್ರಮುಖವಾದ ಪಾತ್ರ ವಹಿಸ್ತದೆ ಐಡಿಯಾಲಜಿ ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಇನ್ನು ನೆಕ್ಸ್ಟ್ 8th ಪಾಯಿಂಟ್, ಆಕ್ಟಿವಿಟೀಸ್ ಆರ್ ಫ್ಯೂಲ್ಡ್ ಬೈ ಅ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ leads. Once again repeat, 8th point, activities are fueled by a tool in the hands of leads. ಅಂತಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಮುಖವಾಗಿ ರಾಜಕೀಯ ಐಡಿಯಾಲಜಿ ನಾಯಕರ ಕೈಯಲ್ಲಿ ಒಂದು ಸಾಧನವಾಗಿ ಕಾರ್ಯಕರ್ತರನ್ನು ಹುರಿದುಂಬಿಸುವುದು. ರಾಜಕೀಯ ಐಡಿಯಾಲಜಿ ನಾಯಕರ ಕೈಯಲ್ಲಿ ಒಂದು ಸಾಧನವಾಗಿ ಕಾರ್ಯಕರ್ತರನ್ನು ಹುರಿದುಂಬಿಸುತ್ತದೆ. ಅಂದರೆ ರಾಜಕೀಯ ಐಡಿಯಾಲಜಿ ಏನಪ್ಪ ಅಂದ್ರೆ ನಾಯಕರಲ್ಲಿ ಒಂದು ಸಾಧನವಾಗಿ ಏನಪ್ಪ ಅಂದ್ರೆ ಕಾರ್ಯಕರ್ತರನ್ನು ಹುರಿದುಂಬಿಸುವಂಥ ಕೆಲಸ ಕಾರ್ಯವನ್ನು ಮಾಡುವಲ್ಲಿ ಕೂಡ ಪ್ರಮುಖವಾದ ಪಾತ್ರ ಮಾಡುತ್ತದೆ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ಕಾರ್ಯ ಅಂತ ನಾವು ಭಾವಿಸಬೇಕಾಗುತ್ತದೆ. ಹೀಗೆ ಪ್ರಮುಖವಾಗಿ ಇನ್ನೂ ಇತ್ಯಾದಿ ನಾವು ಪ್ರಮುಖ ಸಿಂಪಲಾಗಿ ಕಾರ್ಯಗಳನ್ನ ತಿಳ್ಕೊಬೋದು, ಐಡಿಯಾಲಜಿಯ ಕಾರ್ಯಗಳ ಬಗ್ಗೆ ಅರ್ಥ ಮಾಡಿಕೊಳ್ಬೋದು. ಇದು ಸಿಂಪಲಾಗಿ ಒಂದು 8 ನಿಮಗೆ ಹೇಳಿದ್ದೇನೆ. 8 ಕೂಡ ಈ ಸಬ್ ಪಾಯಿಂಟ್ ಬಂದಿರ್ತವೆ, ಇಲ್ಲೇನು ಮೇನ್ ಪಾಯಿಂಟ್ ಇರೋದಿಲ್ಲ, ಜಸ್ಟ್ ನಿಮ್ಮ ಸಬ್ ಪಾಯಿಂಟ್ ಬಗ್ಗೆ ತಿಳ್ಕೊಬೇಕು. ಅರ್ಥ ಆಯ್ತಾರೆ? ಇಷ್ಟು ನಾವು ರಾಜಕೀಯ ಐಡಿಯಾಲಜಿಯ ಕಾರ್ಯಗಳ ಬಗ್ಗೆ ಅಥವಾ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಬೋದು. ಇನ್ನು ಲಾಸ್ಟ್ ಒಂದು ಕಾನ್ಸೆಪ್ಟ್ ಅದ್ರಾಗ ಲಾಸ್ಟ್ ಒಂದು ಸಿಂಪಲ್ ಪರಿಕಲ್ಪನೆ ಇಲ್ಲಿ ಇನ್ನೊಂದು ತಿಳ್ಕೊಳ್ಳುವಂಥ ಪ್ರಮುಖ ಅಂಶ ಏನಪ್ಪ ಅಂದ್ರೆ ಡಿಫ್ರೆನ್ಸಸ್ ಬಿಟ್ವೀನ್ ಪೊಲಿಟಿಕಲ್ ಥಿಯರಿ ಆ್ಯಂಡ್ ಪೊಲಿಟಿಕಲ್ ಐಡಿಯಾಲಜಿ. ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಪ್ರಣಾಳಿಯ ನಡುವಿನ ವ್ಯತ್ಯಾಸಗಳು ಏನದಾವು ಅನ್ನೋದನ್ನು ಸ್ವಲ್ಪ ಸಿಂಪಲಾಗಿ ಅಲ್ಲಿಯೂ ಕೂಡ ಸಬ್ ಪಾಯಿಂಟ್ ಬಂದಿರ್ತಾವೆ, ಒಂದು 5 ರಿಂದ 6 ಪಾಯಿಂಟ್ ಬಂದಿರ್ತಾವೆ. ಅವುಗಳನ್ನ ಕೂಡ ಅರ್ಥ ಮಾಡಿಕೊಳ್ಳೋಣ. ಅರ್ಥ ಆಯ್ತು ರೀ? ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಪ್ರಣಾಳಿಯ ನಡುವಿನ ಅಥವಾ ರಾಜಕೀಯ ಪ್ರಣಾಳಿಯ ಪರಿಕಲ್ಪನೆ ನಡುವಿನ ವ್ಯತ್ಯಾಸಗಳು ಏನದಾವು, ಡಿಫ್ರೆನ್ಸ್ ಏನದಾವು, ವಾಟ್ ಆರ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪೊಲಿಟಿಕಲ್ ಥಿಯರಿ ಆ್ಯಂಡ್ ಪೊಲಿಟಿಕಲ್ ಐಡಿಯಾಲಜಿ. ದ ಸಿಂಪ್ಲಿ ಪಾಯಿಂಟ್ಸ್ ಆರ್ ದೇರ್, ಒನ್ ಬೈ ಒನ್ ಡಿಸ್ಕಷನ್ ವೆಲ್ ಗೋಯಿಂಗ್ ಆನ್. ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳೇ ರಾಜಕೀಯ ಸಿದ್ಧಾಂತ ಹಾಗೂ ರಾಜಕೀಯ ಐಡಿಯಾಲಜಿ ಅಂತ ಕರಿತೀವಿ, ರಾಜಕೀಯ ಪ್ರಣಾಳಿಗಳ ನಡುವಿನ ವ್ಯತ್ಯಾಸಗಳು ಏನದಾವು ಅನ್ನೋದನ್ನು ಸ್ವಲ್ಪ ನೋಡೋಣ. ಅರ್ಥ ಆಯ್ತು ರೀ? ಇಲ್ಲಿ ರಾಜಕೀಯ ಸಿದ್ಧಾಂತವು ರಾಜ್ಯಶಾಸ್ತ್ರವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತದೆ. ಅಂದರೆ ರಾಜಕೀಯ ಸಿದ್ಧಾಂತ ಏನಪ್ಪ ಅಂದ್ರೆ ಒಂದು ರಾಜ್ಯಶಾಸ್ತ್ರ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಇವತ್ತದು ಬೆಳವಣಿಗೆ ಹೊಂದಬೇಕಾದ್ರೆ ಅಲ್ಲಿ ರಾಜಕೀಯ ಸಿದ್ಧಾಂತದ ಪಾತ್ರ ಅತ್ಯಂತ ಅವಿಸ್ಮರಣೀಯ ಆಗ್ಯದ. ಹಾಗಾದರೆ ರಾಜಕೀಯ ಸಿದ್ಧಾಂತ ರಾಜಕೀಯ ಪ್ರಣಾಳಿಯ ನಡುವೆ ಇನ್ನು ವ್ಯತ್ಯಾಸಗಳು ಏನದಾವು ಇಲ್ಲಿ ನೋಡ್ರಿ. ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಪ್ರಣಾಳಿ ನಡುವಿನ ವ್ಯತ್ಯಾಸಗಳು. ಪ್ರಣಾಳಿ ನಡುವಿನ ವ್ಯತ್ಯಾಸಗಳು ಏನದಾವು ನೋಡೋಣ. ಸಿಂಪಲಾಗಿ ಪಾಯಿಂಟ್ ಬರ್ತಾವೆ ಇಲ್ಲಿ ವ್ಯತ್ಯಾಸಗಳು. ಇಲ್ಲಿ ಸಿಂಪಲಾಗಿ ಒಂದೊಂದಾಗಿ ನೋಡೋಣ. ಇಲ್ಲಿ ಸಬ್ ಪಾಯಿಂಟ್ ಬಂದಿರ್ತಾವೆ. ರಾಜಕೀಯ ಸಿದ್ಧಾಂತ ಹಾಗೂ ರಾಜಕೀಯ ಪ್ರಣಾಳಿ ಅಥವಾ ರಾಜಕೀಯ ಐಡಿಯಾಲಜಿ ನಡುವಿನ ವ್ಯತ್ಯಾಸಗಳು ಏನದಾವು ಅನ್ನೋದನ್ನು ಸ್ವಲ್ಪ ಸಿಂಪಲಾಗಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ರಿ, ರಾಜಕೀಯ ಪರಿಸರದಲ್ಲಿಯ ಸಾಮಾನ್ಯ ಗುರಿ, ಉದ್ದೇಶ, ತತ್ವವನ್ನು ಬೆಂಬಲಿಸಿ ಪ್ರಚಾರ ಮಾಡುವುದು. ಏನು ಹೇಳ್ರಿ? ಮೊದಲನೇದಾಗಿ ಬರುವಂಥ ಪ್ರಮುಖ ವ್ಯತ್ಯಾಸ ರಾಜಕೀಯ ಪರಿಸರದಲ್ಲಿಯ ಸಾಮಾನ್ಯ ಗುರಿ, ಉದ್ದೇಶ, ತತ್ವವನ್ನು ಬೆಂಬಲಿಸಿ ಪ್ರಚಾರ ಮಾಡುವುದು. ಅಂದರೆ ರಾಜಕೀಯ ಪರಿಸರದ ಏನಪ್ಪ ಅಂದರೆ ಸಾಮಾನ್ಯ ಗುರಿಗಳನ್ನು, ಸಾಮಾನ್ಯ ಉದ್ದೇಶಗಳನ್ನು, ಸಾಮಾನ್ಯ ತತ್ವಗಳನ್ನು ಇಟ್ಟುಕೊಂಡು ಏನಪ್ಪ ಅಂದರೆ ಪ್ರಚಾರ ಮಾಡುವಲ್ಲಿ ರಾಜಕೀಯ ಸಿದ್ಧಾಂತ ಪ್ರಮುಖವಾದ ಪಾತ್ರ ವಹಿಸ್ತದೆ. ರಾಜಕೀಯ ಪ್ರಣಾಳಿ ಅದಕ್ಕೆ ಒಂದು ಸಪೋರ್ಟ್ ಆಗಿ ನಿಲ್ಲುವಂಥ ಕೆಲಸ ಕಾರ್ಯವನ್ನು ಮಾಡ್ತದೆ. ಇದು ಮೊದಲನೇದಾಗಿ ಬರುವಂಥ ವ್ಯತ್ಯಾಸದ ಅಂಶ. ಇದು ಕಾಮನ್ ಆಗಿ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ವ್ಯತ್ಯಾಸಗಳು ಒಂದು ಕಾಮನ್ ಆಗಿ ಕೊಟ್ಟಿರ್ತಾರೆ ಅಷ್ಟೇ. ಜಸ್ಟ್ ನಿಮಗೆ ಅದು ಅರ್ಥ ಆಗಲ್ಲ ಅಷ್ಟೇ. ಇಲ್ಲಿ ಫಸ್ಟ್ ಒನ್ ಡಿಫರೆನ್ಸಸ್ ಬಿಟ್ವೀನ್ ಪೊಲಿಟಿಕಲ್ ಥಿಯರಿ ಆ್ಯಂಡ್ ಪೊಲಿಟಿಕಲ್ ಐಡಿಯಾಲಜಿ. The general aim of the political environment is the promote the principle. Once again repeat. The general aim of the political environment is to promote the principle. The first one, differences between political theory and political
ಐಡಿಯಾಲಜಿ. ಇನ್ನು ಎರಡನೇದಾಗಿ ವಿದ್ಯಾರ್ಥಿಗಳೇ, ರಾಜಕೀಯ ಸಿದ್ಧಾಂತದಲ್ಲಿ ರಾಜಕೀಯ ಐಡಿಯಾಲಜಿಗಳು ಇರುವವು. ರಾಜಕೀಯ ಸಿದ್ಧಾಂತ ಅಲ್ಲಿ ಎತ್ತಂದ್ರೆ ರಾಜಕೀಯ ವಿಚಾರ ಪ್ರಣಾಳಿ ಇರತ್ತವೆ, ವಿಚಾರಗಳಿರ್ತಾವೆ, ಆಚಾರಗಳಿರ್ತಾವೆ, ಚಿಂತನೆಗಳಿರ್ತಾವೆ, ಅವು ಕಾಮನ್ ಆಗಿ ಇರ್ತಾವೆ. ರಾಜಕೀಯ ಸಿದ್ಧಾಂತ ಅಲ್ಲಿ ಎತ್ತಂದ್ರೆ ರಾಜಕೀಯ ವಿಚಾರಧಾರೆಗಳು ಇರಬೇಕ್ರಿ. ರಾಜಕೀಯ ವಿಚಾರಧಾರೆಗಳು ಇಲ್ಲದಲ್ಲಿ ರಾಜಕೀಯ ಸಿದ್ಧಾಂತ ಅನಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಎರಡನೇದಾಗಿ ಬರುವಂಥ ಪ್ರಮುಖ ಅಂಶ, ರಾಜಕೀಯ ಸಿದ್ಧಾಂತದಲ್ಲಿ ರಾಜಕೀಯ ಐಡಿಯಾಲಜಿಗಳು, ರಾಜಕೀಯ ಪ್ರಣಾಳಿಗಳು ಇರುವವು, ಖಂಡಿತವಾಗಿರ್ತಾವೆ. ರಾಜಕೀಯ ವಿಚಾರಧಾರೆಗಳು ಇಲ್ಲದ್ರೆ ರಾಜಕೀಯ ಸಿದ್ಧಾಂತ ರಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ರಾಜಕೀಯ ಸಿದ್ಧಾಂತ ಅನಿಸ್ಕೊಳ್ಬೇಕಾದ್ರೆ ಅಲ್ಲಿ ವಿಭಿನ್ನ ರೀತಿ ರಾಜಕೀಯ ಚಿಂತಕರ ವಿಚಾರಗಳಿರ್ತಾವೆ, ವಿಚಾರಧಾರೆಗಳಿರ್ತಾವೆ, ಐಡಿಯಾಗಳಿರ್ತಾವೆ. ಆ ಐಡಿಯಾಗಳ ಮುಖಾಂತರ ರಾಜಕೀಯ ಸಿದ್ಧಾಂತಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಹೀಗಾಗಿ ರಾಜಕೀಯ ಸಿದ್ಧಾಂತದಲ್ಲಿ ರಾಜಕೀಯ ಐಡಿಯಾಲಜಿಗಳು ಇರುವು. ಇದು ಕೂಡ ಇನ್ನೊಂದು ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಪ್ರಣಾಳಿಯ ನಡುವಿರುವಂಥ ವ್ಯತ್ಯಾಸ. ದ ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ಇನ್ ಪೊಲಿಟಿಕಲ್ ಥಿಯರಿ ದೇರ್ ಆರ್ ಪೊಲಿಟಿಕಲ್ ಐಡಿಯಾಲಜೀಸ್. ದ ಸೆಕೆಂಡ್ ಒನ್, in political theory there are political ideologies. So many political ideologies are there in political theory. So different type of the political thinkers are there, different type of the political thinkers ideas are there, different type of the provide to the contribution to the political theory. So different type of the new ideas are there, old ideas are there. So compulsory must understood as regarding in political theory there are political ideologies consisting. The second one, differences between political theory and political ideology. Third one, ರಾಜಕೀಯ ಐಡಿಯಾಲಜಿ ರಾಜಕೀಯ ಸಿದ್ಧಾಂತದ ಭಾಗವಾಗಿದೆ. ರಾಜಕೀಯ ಐಡಿಯಾಲಜಿ ಅಂದ್ರೆ ರಾಜಕೀಯ ಪ್ರಣಾಳಿ ರಾಜಕೀಯ ಸಿದ್ಧಾಂತದ ಭಾಗವಾಗಿದೆ. ರಾಜಕೀಯ ಸಿದ್ಧಾಂತವನ್ನು ಬಿಟ್ಟು ಅದು ರಾಜಕೀಯ ಐಡಿಯಾಲಜಿ ಇಲ್ಲ. ರಾಜಕೀಯ ಸಿದ್ಧಾಂತದಲ್ಲೇ ರಾಜಕೀಯ ವಿಚಾರಗಳು ಬರ್ತಾವೆ. ರಾಜಕೀಯ ಸಿದ್ಧಾಂತ ಇಲ್ಲದಿದ್ದರೆ ರಾಜಕೀಯ ವಿಚಾರಗಳು ಎಲ್ಲಿ ಬರೋದಾವು? ಅರ್ಥ ಆಯ್ತು ರೀ? ಹೀಗಾಗಿ ರಾಜಕೀಯ ಪ್ರಣಾಳಿ ರಾಜಕೀಯ ಸಿದ್ಧಾಂತದ ಭಾಗವಾಗಿ ಗುರುತಿಸಿಕೊಳ್ಳುವಲ್ಲಿ ಪ್ರಮುಖವಾದ ಪಾತ್ರ ವಹಿಸದೆ. ರಾಜಕೀಯ ಸಿದ್ಧಾಂತವನ್ನು ಬಿಟ್ಟು ರಾಜಕೀಯ ಐಡಿಯಾಲಜಿ ಇರಕ್ಕೆ ಸಾಧ್ಯನೇ ಇಲ್ಲ. ಒಂದಕ್ಕೊಂದು ರಾಜಕೀಯ ವಿಚಾರಗಳನ್ನ, ವಿಚಾರಧಾರೆಗಳನ್ನ, ವಿಚಾರ ಪ್ರಣಾಳಿಗಳನ್ನ ನಾವು ಒತ್ತುಪಡಿಸೋದು ಎಲ್ಲಿಪ್ಪ ಅಂದ್ರೆ ರಾಜಕೀಯ ಸಿದ್ಧಾಂತದಲ್ಲಿ. ಹೀಗಾಗಿ ರಾಜಕೀಯ ಪ್ರಣಾಳಿ ಅಥವಾ ರಾಜಕೀಯ ಐಡಿಯಾಲಜಿ ರಾಜಕೀಯ ಸಿದ್ಧಾಂತದ ಒಂದು ಭಾಗವಾಗಿದೆ ಅಂತ ನಾವು ಹೇಳಬೇಕಾಗ್ತದೆ. ನಂಬರ್ ಥರ್ಡ್ ಒನ್ ಮೇನ್ ಇಂಪಾರ್ಟೆಂಟ್ ಡಿಫರೆನ್ಸಸ್ ಬಿಟ್ವೀನ್ ಪೊಲಿಟಿಕಲ್ ಥಿಯರಿ ಆ್ಯಂಡ್ ಪೊಲಿಟಿಕಲ್ ideology. The third point, political ideology is a part of a political theory. Political ideology is a part of the political theory. Third one main differences. Political ideology is a part of a political theory. So any one ideology, any one different thinking are there in including political theory. So is also regarding political ideology is one of the part of political theory. So another one difference is between political theory and political ಐಡಿಯಾಲಜಿ. ನಂಬರ್ ಫೋರ್ತ್ ಒನ್ ಪಾಯಿಂಟ್, ರಾಜಕೀಯ ವಿವೇಚಕರು ಐಡಿಯಾಲಜಿಸ್ಟ್ ಆಗಿರುವುದಿಲ್ಲ. ರಾಜಕೀಯ ವಿವೇಚಕನು ಐಡಿಯಾಲಜಿಸ್ಟ್ ಆಗಿರುವುದಿಲ್ಲ. ಐಡಿಯಾಲಜಿಸ್ಟ್ ಅಂದರೆ ವಿಚಾರ ಪ್ರಣಾಳಿ ತತ್ವಜ್ಞಾನಿಯಾಗಿರುವುದಿಲ್ಲ. ರಾಜಕೀಯ ವಿವೇಚಕನು ಐಡಿಯಾಲಜಿಸ್ಟ್ ಆಗಿರುವುದಿಲ್ಲ. ರಾಜಕೀಯ ವಿವೇಚಕ ಅವ ಐಡಿಯಾಲಜಿಸ್ಟ್ ಆಗಿರಬೇಕನ್ನೋ ಏನೋ ಇದಾಗಿಲ್ಲ. ಅವು ವಿಚಾರಧಾರೆಗಳು ಮಾತ್ರ ನಾವು ದಾರಿ ಇರಿರುತ್ತಾ, ಬಟ್ ಅವ ಐಡಿಯಾಲಜಿಸ್ಟ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಆಗಬಹುದು, ಆಗದೇ ಇರಬಹುದು. ಆದರೆ ಹೆಚ್ಚಾನೆಚ್ಚ ರಾಜಕೀಯ ಐಡಿಯಾಲಜಿಸ್ಟ್, ರಾಜಕೀಯ ವಿವೇಚಕ ಯಾವಾಗಲೂ ರಾಜಕೀಯ ಐಡಿಯಾಲಜಿಸ್ಟ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಟೈಮ್ದಾಗ ಆಗಿರ್ತಾರೆ ಅಷ್ಟೇ. ಆದರೆ ಎಲ್ಲ ರಾಜಕೀಯ ಚಿಂತಕರು ರಾಜಕೀಯ ಐಡಿಯಾಲಜಿಸ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ರಾಜಕೀಯ ವಿವೇಚಕನು ಐಡಿಯಾಲಜಿಸ್ಟ್ ಅಂತ ಕರಿತೀವಿ, ಐಡಿಯಾಲಜಿಸ್ಟ್ ಆಗಿರುವುದಿಲ್ಲ. ದ ಫೋರ್ತ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಪೊಲಿಟಿಕಲ್ ರ್ಯಾಷನಲಿಸ್ಟ್ಸ್ ಆರ್ ನಾಟ್ ಐಡಿಯಾಲಜಿಸ್ಟ್ಸ್. ಸೊ ಅನದರ್ ಒನ್, ಒನ್ ಸೆಕೆಂಡ್ ರಿಪೀಟ್, ಪೊಲಿಟಿಕಲ್ ರ್ಯಾಷನಲಿಸ್ಟ್ಸ್ ಆರ್ ನಾಟ್ ಐಡಿಯಾಲಜಿಸ್ಟ್ಸ್, may be ideologist, may not be ideologist. The more than may not be ideologist. So only for provide to the contribution to the political ideas. So that person may not be ideologists. So is also regarding the difference between political rationalists ಅಂತ ಕರಿತೀವಿ. ಇಲ್ಲಿ ನೋಡ್ರಿ, rationalists are not be ideologists. Is also another one differences between political theory and political ideology. In last one point,
ಕೊನೆಯದಾಗಿ ಬರುವಂಥ ಇನ್ನೊಂದು ವ್ಯತ್ಯಾಸ ನೋಡೋಣ ವಿದ್ಯಾರ್ಥಿಗಳು. ಸಿಂಪಲ್ ಆಗಿ, ರಾಜಕೀಯ ಐಡಿಯಾಲಜಿಸ್ಟ್ ರಾಜಕೀಯ ಸಿದ್ಧಾಂತಿಯಾಗಿರಬಹುದು. ನೋಡ್ರಿ, ರಾಜಕೀಯ ಐಡಿಯಾಲಜಿಸ್ಟ್ ರಾಜಕೀಯ ಸಿದ್ಧಾಂತಿಯಾಗಿರಬಹುದು. ರಾಜಕೀಯ ಐಡಿಯಾಲಜಿಸ್ಟ್ ರಾಜಕೀಯ ಸಿದ್ಧಾಂತಕಾರರಾಗಿ ಗುರುತಿಸ್ಕೊಳ್ಳೋಕೆ ಸಾಧ್ಯ ಐತಿ ಖಂಡಿತವಾಗಿ. ಯಾಕಂದ್ರೆ ರಾಜಕೀಯ ಆಚಾರ ವಿಚಾರಗಳನ್ನ ಇಟ್ಕೊಂಡು ನಾವು ರಾಜ್ಯಶಾಸ್ತ್ರಕ್ಕೆ ತಮ್ಮದೇ ಕೊಡುಗೆಯನ್ನು ಕೊಟ್ಟಿರ್ತಾ. ಹೀಗಾಗಿ ಸಿದ್ಧಾಂತಕಾರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ರಾಜಕೀಯ ಸಿದ್ಧಾಂತಕ್ಕೆ ಹಾಗೆ ಕೊಟ್ಟಿರುವಂಥ ಸಂದೇಶಗಳು, ವಿಚಾರಗಳು, ಚಿಂತನೆಗಳು ಭಿನ್ನ ಭಿನ್ನ ಆಗಿರ್ತವೆ. ಅವರ ಚಿಂತನೆಗಳು, ಅವರ ವಿಚಾರಗಳ ಮುಖಾಂತರ ಅವು ಒಬ್ಬ ಒಳ್ಳೆಯ ಸಿದ್ಧಾಂತಕಾರಾಗಿ ಗುರುತಿಸ್ಕೊಳ್ಳೋಕ್ಕೆ ಎರಡು ಮಾತಿಲ್ಲ. ಹೀಗಾಗಿ ರಾಜಕೀಯ ಐಡಿಯಾಲಜಿಸ್ಟ್ ರಾಜಕೀಯ ಸಿದ್ಧಾಂತಿಯಾಗಿರಬಹುದು. ರಾಜಕೀಯ ಸಿದ್ಧಾಂತಯಾಗಿರಬಹುದು. ರಾಜಕೀಯ ವಿಚಾರಗಳನ್ನ, ರಾಜಕೀಯ ಪ್ರಣಾಳಿಗಳನ್ನ ಇಟ್ಟುಕೊಂಡು ರಾಜ್ಯಶಾಸ್ತ್ರಕ್ಕೆ ಕೊಟ್ಟಿರುವಂಥ ಸಿದ್ಧಾಂತಕಾರ ರಾಜಕೀಯ ಸಿದ್ಧಾಂತಿಯಾಗಿರಬಹುದು. ಹೀಗಾಗಿ ಇದು ಕೂಡ ರಾಜಕೀಯ ವಿಚಾರ ಪ್ರಣಾಳಿ ಮತ್ತು ರಾಜಕೀಯ ಸಿದ್ಧಾಂತದ ನಡುವಿನ ವ್ಯತ್ಯಾಸದಲ್ಲಿ ಬರುವಂಥ ಪ್ರಮುಖ ಅಂಶ ಅಂತ ನಾವು ಭಾವಿಸಬೇಕಾಗುತ್ತದೆ. ದ ಲಾಸ್ಟ್ ಒನ್ ಪಾಯಿಂಟ್, ಪೊಲಿಟಿಕಲ್ ಐಡಿಯಾಲಜಿಸ್ಟ್ ಪೊಲಿಟಿಕಲ್ ಥಿಯರಿಸ್ಟ್ ಕ್ಯಾನ್ ಬಿ. ಪೊಲಿಟಿಕಲ್ ಐಡಿಯಾಲಜಿಸ್ಟ್ ಪೊಲಿಟಿಕಲ್ ಥಿಯರಿಸ್ಟ್ ಕ್ಯಾನ್ ಬಿ. So is also so many political thinkers are there. So many political thinkers is also provide to the contribution to the political ideas to the political science. So is also political thinkers is also maybe political ideologist, maybe can be theorist, political theorist. So definitely. So is also last one, political ideologist, political theorist can be possible. Definitely possible. It is not possible, possible. Political ideologist, political theorist can be possible, definitely. So there is also another one important differences between political theory and political ideology. ಇಷ್ಟು ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳೇ ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ತತ್ವ ಪ್ರಣಾಳಿಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ತಿಳ್ಕೋಬಹುದು. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವವಾದ ಪರಿಕಲ್ಪನೆ. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ 5 ಅಂಕದ ಮೇಲೆ ಕೂಡ ಪ್ರಶ್ನೆ ಕೇಳಬಹುದು, 10 ಅಂಕದ ಮೇಲೆ ಕೂಡ ಪ್ರಶ್ನೆ ಬರಬಹುದು. ಈ ಪರಿಕಲ್ಪನೆ ಮೇಲೆ 15 ಅಂಕದ ಮೇಲೆ ಕೂಡ ಪ್ರಶ್ನೆ ಬರಬಹುದು. ಅರ್ಥ ಆಯ್ತು? ಎಕ್ಸ್ಪ್ಲೇನ್ ದ ಪೊಲಿಟಿಕಲ್ ಐಡಿಯಾಲಜೀಸ್, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಐಡಿಯಾಲಜಿ. ರಾಜಕೀಯ ಪ್ರಣಾಳಿಯ ಪರಿಕಲ್ಪನೆ ಕುರಿತು ವಿವರಿಸಿರಿ. ಆವಾಗ ನೀವು ಎಲ್ಲ ಬರೀಬೇಕು. 15 ಅಂಕದ ಮೇಲೆ ಪ್ರಶ್ನೆ ಬರ್ತಂದ್ರೆ ರಾಜಕೀಯ ಪ್ರಣಾಳಿಯ ಕುರಿತು ಚರ್ಚಿಸಿರಿ. ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಐಡಿಯಾಲಜಿ. ರಾಜಕೀಯ ಪ್ರಣಾಳಿ ಕುರಿತು ಚರ್ಚಿಸಿರಂತ ಕೇಳಬಹುದು. ಹಿಂಗೂ ಕೂಡ 15 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ಇನ್ನು ಮತ್ತೊಂದು ದೃಷ್ಟಿಯಿಂದ ಕೇಳಬಹುದು, ರಾಜಕೀಯ ಪ್ರಣಾಳಿಯ ಅರ್ಥ, ವ್ಯಾಖ್ಯೆಗಳು, ಅದರ ಪ್ರಕಾರಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಮೀನಿಂಗ್, ಡೆಫಿನಿಷನ್ಸ್ ಆ್ಯಂಡ್ ಕೈಂಡ್ಸ್ ಆಫ್ ಪೊಲಿಟಿಕಲ್ ಐಡಿಯಾಲಜಿ. ಹಿಂಗೂ ಕೂಡ 5 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ಇನ್ನು ಎಲ್ಲ ಕೂಡಿ 10 ಅಂಕದ ಮೇಲೆ ಕೂಡ ಪ್ರಶ್ನೆ ಕೇಳಬಹುದು. ಹೆಂಗೆ ಕೇಳಬಹುದು? ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆ್ಯಂಡ್ ಡಿಫರೆನ್ಸಸ್ ಬಿಟ್ವೀನ್ ಪೊಲಿಟಿಕಲ್ ಥಿಯರಿ ಆ್ಯಂಡ್ ಪೊಲಿಟಿಕಲ್ ಐಡಿಯಾಲಜಿ. ರಾಜಕೀಯ ಸಿದ್ಧಾಂತದ ಮತ್ತು ರಾಜಕೀಯ ಪ್ರಣಾಳಿ ಅಥವಾ ರಾಜಕೀಯ ಐಡಿಯಾಲಜಿಯ ನಡುವಿನ ಕಾರ್ಯಗಳೇನದಾವು ಮತ್ತು ಅದರ ವ್ಯತ್ಯಾಸಗಳನ್ನು ಚರ್ಚಿಸಿರಿ. ಹೆಂಗೂ ಕೇಳಬಹುದು. ರಾಜಕೀಯ ಪ್ರಣಾಳಿ ಅಥವಾ ರಾಜಕೀಯ ಐಡಿಯಾಲಜಿಯ ಕಾರ್ಯಗಳನ್ನು ಮತ್ತು ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಪ್ರಣಾಳಿ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಂತೇಳಿ ಹಿಂಗೂ ಕೂಡ ಕ್ವಶನ್ ಕೇಳಬಹುದು. ಟೋಟಲಾಗಿ ಎಲ್ಲ ಕೂಡಿಕೆಯರ 10 ಅಂಕದ ಮೇಲೆ ಕೂಡ ಪ್ರಶ್ನೆ ಬರ್ಬೋದು, 15 ಅಂಕದ ಮೇಲೆ ಕೂಡ ಪ್ರಶ್ನೆ ಕೇಳಬಹುದು. ಒಡೆದಿಕೆಯರ ಸಿಂಪಲಾಗಿ 5 ಅಂಕದ ಮೇಲೆ ಕೂಡ ಪ್ರಶ್ನೆ ಕೇಳಬಹುದು. ಹಿಂಗೂ ಕೇಳಬಹುದಲ್ಲ, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಐಡಿಯಾಲಜಿ. ಹಿಂಗೂ ಕೇಳಬಹುದು, ಒಡೆದು ಕೇಳಬಹುದು. ಅರ್ಥಾಯ್ತು? ಒಟ್ಟಿನಲ್ಲಿ ಈ ಪರಿಕಲ್ಪನೆ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವ ಐತಿ. 15 ಅಂಕದ ಮೇಲೆ ಕೂಡ ಪ್ರಶ್ನೆ ಬರಬಹುದು, 10 ಅಂಕದ ಮೇಲೆ ಕೂಡ ಪ್ರಶ್ನೆ ಬರಬಹುದು, ಜೊತೆಗೆ 5 ಅಂಕದ ಮೇಲೆ ಕೂಡ ಪ್ರಶ್ನೆ ಬರಬಹುದು. ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ರಾಜಕೀಯ ಪ್ರಣಾಳಿ ಅಥವಾ ರಾಜಕೀಯ ಐಡಿಯಾಲಜಿಯ ಕಾರ್ಯಗಳನ್ನು ಮತ್ತು ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಪ್ರಣಾಳಿ ಅಥವಾ ರಾಜಕೀಯ ಐಡಿಯಾಲಜಿನ ನಡುವಿನ ವ್ಯತ್ಯಾಸಗಳನ್ನು ಸಿಂಪಲ್ಲಾಗಿ ತಿಳ್ಕೊಂಡಿದ್ದೇವೆ. ಇದನ್ನು ನೀವು ಸರಿಯಾಗಿ ನೋಡಿಕೊಳ್ಳ್ರಿ. ಇಲ್ಲಿಗೆ 3ನೇ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತದೆ ವಿದ್ಯಾರ್ಥಿಗಳೇ.
ಇದರಲ್ಲಿ ಕೂಡ ಪ್ರಮುಖವಾಗಿ 3 ಪರಿಕಲ್ಪನೆಗಳನ್ನು ತಿಳಿದುಕೊಂಡಿದ್ದೇವೆ. ಒಂದು ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನೊಂದು ಪೊಲಿಟಿಕಲ್ ಫಿಲಾಸಫಿ, ರಾಜಕೀಯ ತತ್ವಜ್ಞಾನದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ರಾಜಕೀಯ ಪ್ರಣಾಳಿ, ದ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಐಡಿಯಾಲಜಿ, ರಾಜಕೀಯ ಪ್ರಣಾಳಿ ಪರಿಕಲ್ಪನೆ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವು 3 ಕೂಡ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವದವು. ಇವುಗಳನ್ನ ಸರಿಯಾಗಿ ನೋಡ್ಕೋರಿ. ಡಿಸ್ಕಸ್ ದ ಪೊಲಿಟಿಕಲ್ ಥಿಯರಿ, ಡಿಸ್ಕಸ್ ದ ಪೊಲಿಟಿಕಲ್ ಫಿಲಾಸಫಿ, ಡಿಸ್ಕಸ್ ದ ಪೊಲಿಟಿಕಲ್ ಐಡಿಯಾಲಜಿ. ರಾಜಕೀಯ ಸಿದ್ಧಾಂತವನ್ನು ಚರ್ಚಿಸಿರಿ, ರಾಜಕೀಯ ತತ್ವಜ್ಞಾನವನ್ನು ಚರ್ಚಿಸಿರಿ, ರಾಜಕೀಯ ಪ್ರಣಾಳಿಯನ್ನು ಚರ್ಚಿಸಿರಿ. ಈ ರೀತಿ ಕೂಡ ಕ್ವಶನ್ 15 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ಅಲ್ಲೇ ಸಣ್ಣಪುಟ್ಟ ಏನಪ್ಪ ಅಂದರೆ ಒಡೆದ 5 ಮಾರ್ಕ್ಸ್ 10 ಮಾರ್ಕ್ಸ್ ಕೂಡ ಅಲ್ಲಿ ಮಾಡಬಹುದು. ಅರ್ಥ ಆದರೆ ಒಟ್ಟಿನಲ್ಲಿ ಈ ಅಧ್ಯಾಯ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವತಿ. ಇದನ್ನು ಸರಿಯಾಗಿ ನೋಡಿಕೊಡ್ರಿ. ಇಲ್ಲಿಗೆ 3ನೇ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತದೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಅಧ್ಯಾಯವನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.